ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಂಪೋಸಿಟ್ ಸಪ್ಲೈ ಮಿಕ್ಸ್ಡ್ ಸಪ್ಲೈಯಲ್ಲಿ ಈ ಥರ್ಡ್ ಒನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಮಿಸ್ಟರ್ ಅವಿನಾಶ್ ಆ್ಯನ್ ಏರ್ ಟ್ರಾವೆಲರ್ ಬುಕ್ಡ್ ಆ್ಯನ್ ಎಕನಾಮಿಕ್ ಕ್ಲಾಸ್ ಫ್ಲೈಟ್ ಆಫ್ ₹25,000 ಗ್ರಾಸ್. ಇಟ್ ಇನ್ಕ್ಲೂಡ್ಸ್ ಪ್ಯಾಕೇಜ್ ಆಫ್ ಫುಡ್ ಆನ್ ಬೋರ್ಡ್, ಡ್ರೈ ಫ್ರೂಟ್ಸ್. ಫೈಂಡ್ ದ ನೇಚರ್ ಆಫ್ ಸಪ್ಲೈ, GST ಲಯಬಿಲಿಟಿ ಆ್ಯಂಡ್ ನೆಟ್ ಅಮೌಂಟ್ ಆಫ್ ದ ಫ್ಲೈಟ್ ಟಿಕೆಟ್. ಸೊ ಈ ಕ್ವಶನನ್ನು ನೋಡಿಕೊಂಡು ನೀವು ನೇಚರ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡಬೇಕು, ಎಷ್ಟು GST ಕಟ್ಟಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ದೆನ್ ಟೋಟಲ್ ಆಗಿ ಫ್ಲೈಟ್ ಟಿಕೆಟಿನ ಚಾರ್ಜಸ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೀವು ಏನು ಐಡೆಂಟಿಫೈ ಮಾಡಬೇಕು ಅಂತಂದರೆ ನೇಚರ್ ಆಫ್ ಸಪ್ಲೈ ಯಾವುದು. ಸೊ ಈಗ ಅವರೊಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದರೆ ಟಿಕೆಟ್ ಚಾರ್ಜಸ್ 25,000. ಟಿಕೆಟ್ ಬುಕ್ ಮಾಡಿದ್ದಕ್ಕೆ 25,000 ರೂಪಾಯಿ. ₹25,000 ಟಿಕೆಟ್ ಬುಕ್ ಮಾಡಿದ್ದಕ್ಕೆ ಫ್ಲೈಟಲ್ಲಿ ಫುಡ್ ಕೊಡ್ತಾ ಇದ್ದಾರೆ, ದೆನ್ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದಾರೆ. ಸೊ ನೀವು ಫಸ್ಟು ಏನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಇದು ಕಾಂಪೋಸಿಟ್ ಸಪ್ಲೈನ ಮಿಕ್ಸ್ಡ್ ಸಪ್ಲೈನ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈಗ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ದೇ ಹೋಗಿ ನೀವು ಫ್ಲೈಟಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳಕ್ಕಾಗತ್ತಾ? ಇಲ್ಲ. ಫ್ಲೈಟ್ ಟಿಕೆಟ್ ಬುಕ್ ಮಾಡ್ದೇ ಹೋಗಿ ಫುಡ್ ತೊಗೊಳಕ್ಕಾಗತ್ತಾ? ಇಲ್ಲ. ಇವೆಲ್ಲ ನ್ಯಾಚುರಲ್ ಆಗಿ ಬಂಡಲ್ ಆಗಿರುವಂಥದ್ದು. ಫ್ಲೈಟ್ ಟಿಕೆಟ್ ಬುಕ್ ಮಾಡ್ದೇ ನಮಗೆ ಹೋಗಿ ಡ್ರೈ ಫ್ರೂಟ್ಸ್ ತೊಗೊಳಕ್ಕಾಗಲ್ಲ, ಅಂದರೆ ಸಪ್ರೇಟಾಗಿ ಬೈ ಮಾಡಲಿಕ್ಕೂ ಆಗಲ್ಲ, ಸಪ್ರೇಟಾಗಿ ಸೇಲ್ ಮಾಡಲಿಕ್ಕೂ ಆಗಲ್ಲ. ಡ್ರೈ ಫ್ರೂಟ್ಸನ್ನು ನೀವು ಬೇರೆ ಎಲ್ಲಾದರೂ ತೊಗೊಳ್ಬೋದು, ಬಟ್ ಫ್ಲೈಟಲ್ಲಿ ತೊಗೊಳಕ್ಕಾಗತ್ತಾ? ಇಲ್ಲ. ಸೊ ಹಾಗಾಗಿ ಇದು ನ್ಯಾಚುರಲ್ ಆಗಿ ಬಂಡಲ್ ಆಗಿರುವಂಥದ್ದು. ಹಾಗಾಗಿ ನೀವು ಕಾಂಪೋಸಿಟ್ ಸಪ್ಲೈ ಅಂಡರಲ್ಲಿ ಪ್ರಾಬ್ಲಮನ್ನು ಮಾಡಬೇಕು. ಫಸ್ಟ್ ನೇಚರ್ ಆಫ್ ಸಪ್ಲೈ ಬರ್ಕೊಳ್ತಾ ಇದ್ದೀನಿ. ಇನ್ ದಿಸ್ ಪ್ರಾಬ್ಲಮ್ GST ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಕಾಂಪೋಸಿಟ್ ಸಪ್ಲೈ. ಯಾಕೆ ಅಂತಂದರೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ್ದಕ್ಕೆ ಫುಡ್ ಮತ್ತು ಡ್ರೈ ಫ್ರೂಟ್ಸನ್ನು ಕಾಂಪ್ಲಿಮೆಂಟಾಗಿ ಕೊಟ್ಟಿದ್ದಾರೆ. ಇವೆಲ್ಲ ನ್ಯಾಚುರಲ್ ಆಗಿ ಬಂಡಲ್ ಆಗಿರುವಂಥದ್ದು. ನ್ಯಾಚುರಲ್ ಆಗಿ ಬಂಡಲ್ ಆಗಿದ್ದರೆ ಕಾಂಪೋಸಿಟ್ ಸಪ್ಲೈ, ನ್ಯಾಚುರಲ್ ಆಗಿ ಬಂಡಲ್ ಆಗಿಲ್ಲ ಅಂತಂದರೆ ಮಿಕ್ಸ್ಡ್ ಸಪ್ಲೈ. ಅದರಲ್ಲಿ ನಿಮಗೆ ಕ್ಲೂ ಸಿಕ್ಕಿಲ್ಲ ಅಂತಂದರೆ ಸಪ್ರೇಟ್ ಮಾಡಿ ಸೇಲ್ ಮಾಡಲಿಕ್ಕೆ ಆದರೆ ಮಿಕ್ಸ್ಡ್ ಸಪ್ಲೈ, ಸಪ್ರೇಟ್ ಮಾಡಿ ಸೇಲ್ ಮಾಡಲಿಕ್ಕೆ ಆಗದೇ ಇದ್ದರೆ ಅದು ಕಾಂಪೋಸಿಟ್ ಸಪ್ಲೈ. ಈಗ ನೋಡಿ, ಫ್ಲೈಟ್ ಬುಕ್ ಮಾಡಿದ್ದಕ್ಕೆ ಡ್ರೈ ಫ್ರೂಟ್ಸ್ ಕೊಡ್ತಿರೋದು. ಈಗ ಫ್ಲೈಟ್ ಬುಕ್ ಮಾಡ್ದೇ ಹೋಗಿ ಫ್ಲೈಟಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳ್ಬೇಕು ಅಂತಂದ್ರೆ ಆಗಲ್ಲ, ಸಪ್ರೇಟಾಗಿ ಬೈ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇದು ಕಾಂಪೋಸಿಟ್ ಸಪ್ಲೈ. ಫಸ್ಟ್ ನೀವು ಕಾಂಪೋಸಿಟ್ ಸಪ್ಲೈಲಿ ಪ್ರಾಬ್ಲಮ್ ಮಾಡೋದಾದರೆ ಕಾಂಪೋಸಿಟ್ ಸಪ್ಲೈಲಿ ಪ್ರಾಬ್ಲಮ್ ಮಾಡ್ತಾನೋ ಇದೇ ಥರನೇ, ಮಿಕ್ಸ್ಡ್ ಸಪ್ಲೈಲಿ ಪ್ರಾಬ್ಲಮ್ ಮಾಡ್ತಾನೋ ಇದೇ ಥರನೇ. ಫಸ್ಟ್ ನೀವು ವ್ಯಾಲ್ಯೂ ಆಫ್ ದಿ ಐಟಮ್ ಬರ್ಕೊಳ್ಬೇಕು. ವ್ಯಾಲ್ಯೂ ಆಫ್ ದಿ ಫ್ಲೈಟ್ ಟಿಕೆಟ್, ವ್ಯಾಲ್ಯೂ ಆಫ್ ದಿ ಫ್ಲೈಟ್ ಟಿಕೆಟ್. ಫ್ಲೈಟ್ ಟಿಕೆಟಿನ ಚಾರ್ಜಸ್ ಎಷ್ಟಿದೆ? 25,000 ಇದೆ. ದೆನ್ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ ನೋಡಬೇಕು. ಅದು ಕೊಟ್ಟಿಲ್ಲ ಅಂತಂದರೆ ಗ್ರಾಸ್ ಅಂತ ಕೊಟ್ಟಿರ್ತಾರೆ. ಗ್ರಾಸ್ ಅಂತ ಕೊಟ್ಟಿದ್ರೆ ಅಥವಾ ಎಕ್ಸ್ಕ್ಲೂಡ್ ಅಂತ ಕೊಟ್ಟಿದ್ರೆ GSTಯನ್ನು ಆ್ಯಡ್ ಮಾಡಬೇಕು. ಇನ್ಕ್ಲೂಸಿವ್ ಅಂತ ಕೊಟ್ಟರೆ GSTಯನ್ನು ರಿಮೂವ್ ಮಾಡಬೇಕು. ಆ್ಯಡ್ GST ಲಯಬಿಲಿಟಿ. GSTಯನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಕಾಂಪೋಸಿಟ್ ಸಪ್ಲೈಲಿ ಅಂತಂದರೆ, ಇಲ್ಲಿ ಬೇರೆ ಬೇರೆ ರೇಟ್ ಕೊಟ್ಟಿದ್ದಾರೆ. 5% ಇದೆ, ದೆನ್ ಮತ್ತೆ ಏನು 5% ಇದೆ, 12% ಇದೆ. ಕಾಂಪೋಸಿಟ್ ಸಪ್ಲೈಲಿ ಹೇಗೆ ಅಂತಂದರೆ, ಇಷ್ಟರಲ್ಲಿ ಮೇಯ್ನ್ ಪ್ರಿನ್ಸಿಪಲ್ ಐಟಮ್ ಯಾವುದು? ಫ್ಲೈಟ್ ಟಿಕೆಟ್ ಪ್ರಿನ್ಸಿಪಲ್ ಐಟಮ್ಮು. ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಕ್ಕೆ ಫುಡ್ ಕೊಡ್ತಾ ಇದ್ದಾರೆ, ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದಾರೆ. ಫುಡ್ಡಿನ GST ರೇಟ್ 5% ಇದೆ, ಡ್ರೈ ಫ್ರೂಟ್ಸಿನ 12% ಇದೆ, ಫ್ಲೈಟ್ ಟಿಕೆಟಿನ 5% ಇದೆ. ಸೊ ಪ್ರಿನ್ಸಿಪಲ್ ಐಟಮ್ ಯಾವುದು ಅದರ ರೇಟನ್ನು ಕನ್ಸಿಡರ್ ಮಾಡಬೇಕು. ಪ್ರಿನ್ಸಿಪಲ್ ಐಟಮ್ ಯಾವುದು? ಫ್ಲೈಟ್ ಟಿಕೆಟ್. ಫ್ಲೈಟ್ ಟಿಕೆಟಿನ GST ರೇಟ್ ಎಷ್ಟಿದೆ? 5% ಇದೆ. ಸೊ 25,000 ಇಂಟು 5%. ಇದೇ ಮಿಕ್ಸ್ಡ್ ಸಪ್ಲೈಯಲ್ಲಾದರೆ ಹೈಯೆಸ್ಟ್ ಇರೋದನ್ನು ಕನ್ಸಿಡರ್ ಮಾಡ್ತಿದ್ವಿ. ಕಾಂಪೋಸಿಟ್ ಸಪ್ಲೈಯಲ್ಲಿ ಪ್ರಿನ್ಸಿಪಲ್ ಐಟಮಿನ GST ರೇಟ್ ಕನ್ಸಿಡರ್ ಮಾಡಬೇಕು. 25,000 ಇಂಟು 5% ಮಾಡಿದಾಗ 1,250 ಬರುತ್ತೆ. ಅಲ್ಲಿಗೆ ನೆಟ್ ಅಮೌಂಟ್ ಎಷ್ಟು ಅಂತಂದರೆ, ನೆಟ್ ಅಮೌಂಟ್ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ನೆಟ್ ಅಮೌಂಟ್ ಆಫ್ ಫ್ಲೈಟ್ ಟಿಕೆಟ್, ನೆಟ್ ಅಮೌಂಟ್ ಎಷ್ಟಾಗುತ್ತೆ ಅಂತಂದರೆ 25,000 ರೂಪಾಯಿ ಫ್ಲೈಟ್ ಟಿಕೆಟ್ ಪ್ಲಸ್ 1,250 ರೂಪಾಯಿ GST. 25,000 ಪ್ಲಸ್ 1,250. ಆನ್ಸರ್ 26,250. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ ಮಾಡ್ತಾ ಇರೋದೇ ಕಾಂಪೋಸಿಟ್ ಸಪ್ಲೈನ ಮಿಕ್ಸ್ಡ್ ಸಪ್ಲೈನ ಅಂತ ಐಡೆಂಟಿಫೈ ಮಾಡೋದು. ಐಡೆಂಟಿಫೈ ಮಾಡೋದು ಕಲಿತ್ರೆ ನೀವು ಪ್ರಾಬ್ಲಮ್ ಮಾಡೋದು ತುಂಬ ಈಸಿ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.